ಹಾಯ್ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ. ಇವತ್ತೊಂದು ಸುಂದರವಾಗಿರ್ತಕ್ಕಂತಹ ಒಂದು ಸ್ಥಳವನ್ನು ನಿಮಗೆ ತೋರಿಸ್ಕೊಡ್ತೀನಿ. ಬರ್ರಿ, ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತನೋ ಪ್ಲೀಸ್ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇದು ಶುದ್ಧವಾಗಿರ್ತಕ್ಕಂಥ ಸ್ಥಳ, ಅಷ್ಟೇ ಶುದ್ಧವಾಗಿರ್ತಕ್ಕಂಥ ಸ್ಥಳ. ಬರ್ರಿ ತೋರಿಸ್ತೀನಿ. ಇದು ಯಾವ ಊರು ಅಂತ ನಿಮಗೆ ಗೊತ್ತಿರಬಹುದು, ಕೆಲವೊಬ್ಬರಿಗೆ ಗೊತ್ತಿರಲಿಕ್ಕಿಲ್ಲ. ಇದು ಸಿದ್ದನ ಕೊಳ್ಳ ಅಂತೇಳಿ. ಇದು ಎಲ್ಲಿ ಬರ್ತದಪ್ಪ ಅಂತ ಕೇಳಿದ್ರೆ ಬಾದಾಮಿಯಿಂದ ಒಂದು 12 ಅಥವಾ 15 ಕಿಲೋಮೀಟರ್ ಇರಬಹುದೇನು ಗೊತ್ತಿಲ್ಲ. ಒಟ್ಟು ಬಾದಾಮಿ ಸಮೀಪ ನೋಡ್ರಿ. ಇದು ಸಿದ್ದನ ಕೊಳ್ಳ ಅಂಥೇಳಿ. ಇಲ್ಲಿ ಸಿದ್ದಪ್ಪಜ್ಜ ಅಂತ ಒಬ್ಬರು ಆಗಿ ಹೋಗಿದ್ದಾರೆ. ಅಂದ್ರೆ 51ನೇ ವರ್ಷದ ಪುಣ್ಯಾರಾಧನೆ ನಿಮಿತ್ತವಾಗಿ ಕಾರ್ಯಕ್ರಮ ವೈಯಕ್ತಿಕವಾಗಿ ಸಣ್ಣದಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇವರೇ ನೋಡ್ರಿ, ಸಿದ್ದಪ್ಪಜ್ಜ ಅಂಥೇಳಿ 51ನೇ ವರ್ಷದ ಪುಣ್ಯಾರಾಧನೆ. ಅಂದರೆ ಇಲ್ಲಿ ಕೆಟ್ಟ ಗುಡ್ಡರಿದು ಕಲ್ಲು ಎಲ್ಲಿ ನೋಡಿದ್ರಿ. ಇವಾಗೆಲ್ಲ ದಾರಿ ಎಲ್ಲ ಸುಧಾರಣೆ ಮಾಡಿದ್ದಾರೆ, ಬಟ್ ಅವಾಗೆಲ್ಲ ಬರೀ ಕಲ್ಲು ಮುಳ್ಳು ಗಿಡ ಗಂಟಿ ಅಷ್ಟೆಲ್ಲ ಇತ್ತಂತ್ರಿ. ಇವಾಗ ಬಹಳ ಅದ್ಭುತವಾಗಿರ್ತಕ್ಕಂತಹ ಸುಂದರವಾಗಿರ್ತಕ್ಕಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಸಿದ್ದಪ್ಪಜ್ಜ ಅಂಥೇಳಿ. ಇದು ಸಿದ್ದಪ್ಪಜ್ಜನ ಗದ್ದಿಗೆ ಆಗಾಳಿ ನೋಡಿದು ಹೊರಗಿನ ವಾತಾವರಣ ಹೆಂಗದ ಅಂತ ಕಮೆಂಟ್ ಮಾಡ್ರಿ. ಇದು ಸಿದ್ದಪ್ಪಜ್ಜನ ಗುಡಿ ಮತ್ತು ಆದಿಶಕ್ತಿ ಗುಡಿ, ಅಂದರೆ ಸಪ್ತ ಮಾತೃಕೆಯರ ಗುಡಿ ಮತ್ತು ಸಂಗಮನಾಥನ ಗುಡಿ. ನೋಡ್ರಿ, ಮಂಗಣ್ಣ ಬಂದಿದ್ದಾನೆ. ಅಂದ್ರೆ ಆಂಜನೇಯ ಬಂದ ನೋಡ್ರಿ. ಇಲ್ಲಿ ಇದು ಆಲದ ಮರ ಮತ್ತು ಬೇರೆ ಥರ ಮರಗಳದಾವೆ. ಅಂದ್ರೆ ಮೊದಲೇ ಗುಡ್ಡ ಅಲ್ವಾ ಇದು, ಅದರ ಸಲುವಾಗಿ ಗುಡ್ಡಿದ್ದ ಕಾರಣ ಮಂಗ್ಯಗಳು ಅಂದರೆ ಮಂಗಗಳು ಕೋತಿಗಳು ಜಾಸ್ತಿ ಇದ್ದಾವೆ. ಇದು ಅಮ್ಮನ ದೇವಸ್ಥಾನ ನೋಡ್ರಿ. ಇದು ಇಲ್ಲ, ಸಿದ್ದಪ್ಪಜ್ಜನ ದೇವಸ್ಥಾನ. ಅದ್ರ ಬಾಜುನೇ ಅಂದರೆ ಪರಮೇಶ್ವರಿ ಅಂದರೆ ಅಂಬಾ ಪರಮೇಶ್ವರಿ ದೇವಸ್ಥಾನ ಇದೆ. ಹಾಂ ರೀ, ಮಾಡೋಣ ಬರ್ತಾ ಅಲ್ಲೇ ಓಕೆ. ಇವನ್ ಕಾಸು ಕೊಡ್ತಾವ ಯಪ್ಪ. ಕಾರ್ಯಕ್ರಮದೊಳಗೆ
ಭಾಳ ಅಡುಗೆ ಮಾಡ್ತಾರಲ್ಲ, ಜಾಸ್ತಿ ಅಡುಗೆ ಮಾಡ್ತಾರಲ್ಲ, ಅದ್ರ ಸಲುವಾಗಿ ಬಾಂಡೆ ಸಾಮಾನು ಹಾಕೊಂಡು ಸಪ್ರೇಟ್ ಮಾಡಿದ್ದಾರೆ ನೋಡಿರಿ. ಭಾಳ ಚಂದ ಮಾಡಿದ್ದಾರೆ. ಗಾಳಿನೂ ಆಡುತ್ತೆ ಅಷ್ಟೇ, ಎಲ್ಲ ಬಹಳ ಗಮ್ಮನೂ ಆಗಲ್ಲ, ಭಾಳ ಚಂದ ಐತ್ರಿ. ಇದು ಹಿಂದಿನ ಹಿತ್ತಲ ವಾತಾವರಣ ರೀ ಇದು. ಮತ್ತು ದೊಡ್ಡದಾಗಿರ್ತಕ್ಕಂಥ ಬೈಲರು ಕೂಡ ಕುಂಡ್ರಿಸಿದ್ದಾರೆ. ಇದು ಗುಡ್ಡ ಐತ್ರಿ, ಇದು ಬರೀ ಗುಡ್ಡದ, ಯಾರ ಗೌಟನ್ ಜಾಗನೂ ಅಲ್ಲ, ಯಾರ ಗೌರ್ಮೆಂಟ್ ಜಾಗನೂ ಅಲ್ಲ, ಅಖಂಡ ಕಲ್ಲಿನ ಗುಡ್ಡದ. ಬಹಳ ವಾತಾವರಣ ಚಂದ ಐತಿ, ನೋಡಲಿಕ್ಕೆ ಎರಡು ಕಣ್ಣು ಸಾಲಲ್ಲ, ಅಷ್ಟೇ ಮನಸ್ಸಿಗೆ ಮುದ ಕೊಡುತ್ತೆ. ಬಿಟ್ಟು ಬರಬಾರ್ದು, ಅಲ್ಲೇ ಇರಬೇಕು. ಗುಡ್ಡಗಳನ್ನು ನೋಡ್ತಾ, ಗುಡ್ಡದಲ್ಲಿರ್ತಕ್ಕಂಥ ಕಾಡು ಗಿಡಗಳನ್ನು ನೋಡ್ತಾ, ಪಕ್ಷಿಗಳನ್ನು ನೋಡ್ತಾ, ಅಲ್ಲಿ ಓಡಾಡ್ತಕ್ಕಂಥ, ಅಡ್ಡಾಡ್ತಕ್ಕಂಥ, ಕಿರುಚಾಡ್ತಕ್ಕಂತಹ ಮಂಗಗಳ ಅಂದರೆ ಕೋತಿಗಳ ಆಟವನ್ನು ನೋಡ್ತಾ ಕೂತು ಬಿಡಬೇಕು ಅನಿಸುತ್ತೆ. ಕೂತಿದ್ರೆ ಮಣಿನೇ ನೆನಪಾಗಲ್ಲ, ಹಾಗೆ ಕೂತು ಬಿಡಬೇಕು ಅಂತ ಅನ್ನೋ ಅನುಭವ ಆಗುತ್ತೆ. ಯಾವುದೂ ನೆನಪಾಗಲ್ಲ ನೋಡಿ. ತಂದೆ, ತಾಯಿ, ಬಂಧು, ಮಕ್ಕಳು ಯಾರ್ದೂ ನೆನಪಾಗಲ್ಲ ರೀ. ಹಾಗೆ ಕೂತು ಬಿಡಬೇಕಂತ ಅನಿಸ್ತದೆ ನೋಡಿರಿ. ಇದು ಸಿದ್ದಪ್ಪಜ್ಜನ ಮೂರ್ತಿ ನೋಡಿರಿ. ಇದು ಕಲ್ಲಿನ ಮೂರ್ತಿ ಅದ, ಸಪ್ರೇಟಾಗಿ ಒಂದು ಮೂರ್ತಿ ಮಾಡಿದ್ದಾರೆ ಗೊತ್ತಾಗಲಿ ಅಂಥೇಳಿ. ಸಿದ್ದಪ್ಪಜ್ಜನ ಮೂರ್ತಿ, ಇದು ಸಿದ್ದಪ್ಪಜ್ಜನ ಫೋಟೋ. ಒಂದು ವರ್ಷ ಅಂತ ಶರೀರ ಬಿಟ್ಟು ಲಿಂಗೈಕ್ಕಾಗಿ ಇವ್ರ ಸ್ಥಾನ ನೋಡಿರಿ. ಮೂಲ ಇವರೇ ರೀ ಇವರು. ಮತ್ತು ಇವ್ರ ಮಗನ ಗದಿಗಿನೂ ಐತಿ. ಬರ್ರಿ ನೋಡೋಣಂತ. ಯಾರಿಗೆಲ್ಲ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗುತ್ತೆ ನಾವು ಶೇರ್, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಯಾಕಂದ್ರೆ ಫ್ರೀ ಸಬ್ಸ್ಕ್ರೈಬರ್ ಇರುತ್ತೆ, ಫ್ರೀ ಲೈಕ್ ಇರುತ್ತೆ, ಫ್ರೀ ಕಮೆಂಟ್ ಇರುತ್ತೆ. ಮತ್ತು ನಿಮ್ಮ ಫ್ಯಾಮ್ಲಿ ಕುಟುಂಬಕ್ಕೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿದರೂ ಕೂಡ ಫ್ರೀ ಇರುತ್ತೆ. ಬರೀ ಇದು ಪಾರ್ವತಿ ಪರಮೇಶ್ವರರ ಮೂರ್ತಿಗಳಿದಾವೆ ಇಲ್ಲಿ. ಕಾರ್ಯಕ್ರಮದ ಮಂಟಪ ಅಂತ ಹೇಳ್ತಾರೆ. ಇಲ್ಲಿ ಪಾರ್ವತಿ ಪರಮೇಶ್ವರರ ಮೂರ್ತಿ ಇದೆ. ಬರೀ ಪಾರ್ವತಿ ಪರಮೇಶ್ವರರ ದರ್ಶನ ಆಶೀರ್ವಾದ ಪಡೆದುಕೊಂಡು ನಾವು ನೀವೆಲ್ಲರೂ ಪಾರ್ವತಿ ಪರಮೇಶ್ವರ ಇಬ್ಬರೂ ಜೊತೆಯಾಗಿರುವ ಫೋಟೋ ಮೂರ್ತಿ ಇದೆ. ಆದಿಶಕ್ತಿ ಜಗನ್ಮಾತೆ ಜಪ ಮಾಡಲಿಕ್ಕೆ ಹತ್ತಿದ್ದಾಳೆ. ಒಂದು ಕೈಯಲ್ಲಿ ರುದ್ರಾಕ್ಷಿ ಇಟ್ಕೊಂಡು, ಒಂದು ಕಾಲು ಮಡಚಿ, ಒಂದು ಕಾಲು ಕೂತಿದ್ದಾರೆ. ಭಗವಾನ್ ಪರಮಾತ್ಮ ಪದ್ಮಾಸನದಲ್ಲಿ ಕೂತಿದ್ದಾನೆ. ಯಾವ್ಯಾವ ಮಹಾತ್ಮರು ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ತಪಸ್ಸು ಮಾಡಿ ಒಂದೊಂದು ಪುಣ್ಯಮಯ ಕ್ಷೇತ್ರವನ್ನು ಮಾಡಿದ್ದಾರೆ ಅಂತಂದ್ರೆ ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಅಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ನಮಗೆ ಒಂದೆರಡು ಕಣ್ಣಿಲೆ ಜಾಸ್ತಿ ನೋಡೋಕ್ಕಾಗೋದಿಲ್ಲ. ಅವ್ರಿಗೆ ಹೆಂಗೆ ಮಾಡಿರಬೇಕು, ಇಷ್ಟಾದರೂ ಊಹೆ ಮಾಡ್ಕೋಬೇಕು. ಎಲ್ಲರೂ ಕೂಡಿ ಬಹಳ ಚಂದದ ನೋಡ್ರಿ. ಇದಷ್ಟೇ ಪುಟ್ಟದಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಲಿಕ್ಕೆ ಚೌಕಾಕಾರದ ಒಂದು ಮಂಟಪವನ್ನು ನಿರ್ಮಿಸಿದ್ದಾರೆ. ಬರೀ ಇವಾಗ ಸಾಯಂಕಾಲ ಆಯಿತು. ಇವಾಗ ಏಳು ಗಂಟೆಗೆ ಆಯ್ತು ನೋಡ್ರಿ. ಇವಾಗ ಬರೀ ಇಲ್ಲೇ ಅಮ್ಮನ ದೇವಸ್ಥಾನಕ್ಕೆ ಬಂದೀನಿ. ಅಲ್ಲೇ ಮಗ್ಲ ಐತ್ರಿ ಇದು ಅಮ್ಮನ ದೇವಸ್ಥಾನ. ಸಿದ್ದಪ್ಪಜ್ಜನ ಗುಡಿ ಅಂದರೆ ಮುಂದ್ಗಡೆ ಐತ್ರಿ ಇದು. ಇದು ಕೂಡ ಸಪ್ರೇಟ್ ಅಮ್ಮನ ದೇವಸ್ಥಾನ ಇದೆ. ಇಲ್ಲಿ ಹೋಮ ಮಾಡಿದ್ದಾರೆ ನೋಡ್ರಿ. ನಾ ಬರೋಕ್ಕಿಂತ ಮುಂಚೆನೇ ಹೋಮ ಆಗಿದೆ. ಹೋಮ ಮಾಡಿದ್ದಾರೆ ಅಂದರೆ ಕಾಶಿಯಲ್ಲಿ ಕಲ್ತು ಬಂದಿದ್ದಾರಂತ ಒಬ್ಬರು ಪೂಜಾರಿಯವರು ಸಣ್ಣಂದಿರ್ತ. ಅವರನ್ನು ಪ್ರತಿಯೊಂದು ಪೂಜೆ ಆಗಿರ್ಬೋದು, ಮದುವೆ ಆಗಿರ್ಬೋದು, ಕುಬಸ ಆಗಿರ್ಬೋದು, ಜವಳ ತೆಗೆಯೋದಾಗಿರ್ಬೋದು, ಮನೆ ಓಪ್ಲಿಂಗ್ ಆಗಿರ್ಬೋದು, ಅವರನ್ನೇ ಈ ಸ್ವಾಮೀಜಿಯವರು ಕರೀತಾರೆ. ಅಂದರೆ ಸಿದ್ದನಗೊಳ್ಳದ ಸ್ವಾಮೀಜಿಯವರು ಅವರನ್ನು ಕರ್ಕೊಂಬರ್ತಾರೆ. ಬರ್ರಿ ಇವಾಗ ಹೊರಗೆ ಹೋಗೋಣ ಅಂತ. ಅಮ್ಮನ ದರ್ಶನವನ್ನು ಮಾಡ್ಕೊಂಡು ಬಂದ್ರಲ್ಲ. ಇನ್ನು ಕೆಳಗಿಳಿದು ಹೋಗೋಣ್ರಿ. ಕೆಳಗಡೆ ಕೂಡ ಬಹಳ ಸುಂದರದ ಜಾಗ, ಹಿಂದಿನ ಹಳೆ ಕಾಲದ್ರಿ ಇದು. ಬರ್ರಿ ಕೆಳಗಡೆ ಇಳಿದು ಹೋಗೋಣಂತ. ಕಲ್ಯಾಣ ನೋಡ್ರಿ. ಇದು ಇದ್ರಿ ಅದೇನೇ ಅಂತಿರಲ್ಲ ನೀವು, ಈಶಾಡ್ತಾರಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಕೂಡಿ, ಅದು ನೋಡ್ರಿ. ಇದು ಅಂದ್ರೆ ಕಲ್ಯಾಣಿ ಅಂತಾರೆ ಕೆಲವೊಂದು ಕಡೆ. ಅದೇನೋ ಅಂತ
ಶಿವನಿಂಗ್ ಫೂಲು ಏನೋ ಅಂತಾರೆ ಅದಕ್ಕೆ, ಸಿದ್ದಪ್ಪಜ್ಜನ ಶಿವನಿಂಗ್ ಫೂಲು ಈವ್ನಿಂಗ್ ಫೂಲು ಏನೋ ಅಂತ ಅನ್ನಕ್ಕೆ ಬರೋಂತ್ರಿ, ಕ್ಷಮ ಮಾಡಿರಿ. ವಂದನೆ ಈಜಾಡೋದು ನಾವಾಗೆಲ್ಲ ಕಲ್ಯಾಣಿ ಅಂತೀವಿ, ಇಲ್ಲಿ ಶಿವನಿಂಗ್ ಫೂಲು ಈವ್ನಿಂಗ್ ಫೂಲು ಏನೋ ಒಂದು ಅಂತಾರೆ ಬಿಡ್ರಿ, ಏನೋ ಒಂದಿರೋ ಅಲ್ಲಕ್ಕೆ ಬಿಡ್ರಿ. ಗುಡ್ಡ ಕಲ್ಯಾಣಿ ಅಂತ ನಾನು ಕರಿತೀನಿ. ಕಲ್ಯಾಣಿ ಅದು ಇಲ್ಲಿ ಪರಮೇಶ್ವರ ಅದ ನೋಡ್ರಿ, ಮೂಲ ಈಶ್ವರ ನೋಡ್ರಿ. ಇವನು ಮೂಲ ದೇವರು ಬಸವಣ್ಣ ದೇವರು ನೋಡಿ. ನಂದೀಶ್ವರ ಅದಾನ್ರಿ ಇಲ್ಲೇ ಕಲ್ಲಿನೊಳಗೆ. ಅಂದರೆ ಇದು ಎಷ್ಟು 100 ವರ್ಷದ ಹಿಂದಿಂದ ಐತು, 200 ವರ್ಷದ ಹಿಂದಿಂದ ಐತು, ಬೇಡ 500 ವರ್ಷದ ಹಿಂದಿಂದ ಐತು ಗೊತ್ತಿಲ್ಲ ರೀ. ಇದು 12ನೇ ಶತಮಾನದಾಗ ಆಯಿತು, ಅದಕ್ಕಿಂತ ಮುಂಚೆನೂ ಇರ್ಬೋದು, 12ನೇ ಶತಮಾನ ಆದಮೇಲೂ ಆಗಿರ್ಬೋದು ನೋಡ್ರಿ. ಇದು ಶಿವಲಿಂಗ ಮತ್ತು ನಂದೀಶ್ವರ ಎರಡು ಇದರ ಬದರದ ನೋಡ್ರಿ. ಇದು ಮೂಲ ಜಾಗ, ಮೂಲ ದೇವರ ಗುಡಿ ನೋಡ್ರಿ. ಇದು ಕಲ್ಲಲ್ಲೇ ನಿರ್ಮಾಣ ಆಗಿದೆ. ಒಂದು ಸ್ವಲ್ಪನೂ ಕೂಡ ಸಿಮೆಂಟು ಮಣ್ಣು ಏನು ಕೂಡಿಸಿಲ್ಲ, ಬರೀ ಬಂಡಿಗಲ್ಲೊಳಗೆ ಮಾಡ್ಯಾರ ನೋಡ್ರಿ. ಇದನ್ನ ಗರ್ಭಗುಡಿ ಅದನ್ನೇ ಕೆತ್ತಿ ಇಂಥವಕ್ಕಂತೂ ಅವಶ್ಯ ಇಲ್ಲ ನೋಡ್ರಿ. ಭಾಳ ಚಿರಂಜೀವಿ ನೋಡ್ರಿ ಇವು. ಇಂಥ ದೇವಸ್ಥಾನಗಳು ಯಾವ ಕಾಲಕ್ಕೂ ಸೋರಲ್ಲ, ಯಾವ ಕಾಲಕ್ಕೂ ಮುರಿಯಲ್ಲ, ಯಾವ ಕಾಲಕ್ಕೂ ಕೆಡಲ್ಲ, ಯಾವ ಕಾಲಕ್ಕೂ ಏನೂ ಆಗಲ್ಲ ರೀ. ಅತಿ ಜಾಸ್ತಿ ಬೇಕಾದಷ್ಟು ಮಳೆ ಸುರಿದ್ರೂ ಕೂಡ ನೆನೆಯಲ್ಲ, ಮತ್ತೇನೂ ಆಗಲ್ಲ. ಬೇಕಾದಷ್ಟು ಗಾಳಿ ಬಿಟ್ಟರು, ದೊಡ್ಡ ದೊಡ್ಡ ಚಂಡಮಾರುತ ಗಾಳಿ ಬಿಟ್ಟರೂ ಕೂಡ ಹಾರಿ ಹೋಗಲ್ಲ ಅಂತ ಗಟ್ಟಿಮುಟ್ಟವಾಗಿರ್ತಕ್ಕಂತಹ ದೇವಸ್ಥಾನ ಗುಡಿ ಶಿವನ ದೇವಸ್ಥಾನ ರೀ. ಇದು ಮೂಲ ಅಂದರೆ ಸಿದ್ದಪ್ಪಜ್ಜ ಬರೋಕ್ಕಿಂತ ಮುಂಚೆ ಇರುವಂತಹ ಗುಡಿ. ಇದನ್ನೇ ಸಿದ್ದಪ್ಪಜ್ಜವರು ವಾಡಾಯಿಸಿದ್ದಾರೆ. ಅಂದ್ರೆ ಬಹಳ ಸುಂದರ ಮಾಡಿದಾರ ತಮ್ಮ ಮನಸ್ಸಿಗೆ ಬಂದಂಗೆ. ಎಲ್ಲ ಮ್ಯಾಗಿನೂ ಈ ಕಟ್ಟಿದ ಆಗಳೇ ತೋರಿಸಿದ್ನಲ್ವಾ, ಸಿದ್ದಪ್ಪಜ್ಜನ ಗುಡಿ ಮತ್ತು ಆದಿಶಕ್ತಿ ಗುಡಿ ಏನದಲ್ಲ ಅದು ಸಿದ್ದಪ್ಪಜ್ಜ ಮಾಡಿರೋದು. ಈಗೇನು ನೋಡಕ್ಕೆ ಹತ್ತಿರಲ್ಲ, ಇದು ಸಿದ್ದಪ್ಪಜ್ಜ ಬರೋಕ್ಕಿಂತ ಮುಂಚೆ ಅಂದರೆ ಹಳೆಯ ಕಾಲದ ಗುಡಿಗಳ್ರಿ ಇವು. ನೋಡ್ರಿ ಇಲ್ಲೇ ಮತ್ತು ನೀರು ಬರುತ್ತಂತೆ, ಮಳೆಗಾಲದೊಳಗಂತೂ ಫುಲ್ಲು ನೀರು ಬರುತ್ತಂತೆ. ಅವಾಗ ನೋಡ್ಬೇಕಂತ ಕಣ್ಣಿಗೆ ಬಹಳ ಮುದ ಕಾಣುತ್ತಂತೆ. ಇವಾಗ ಬೇಸಿಗೆ ಐತಲ್ವ, ನೀರಿಲ್ಲ, ಆದರೂ ಸಣ್ಣಾಗಿ ಅಲ್ಲಿ ಬೀಳುತ್ತೆ. ಬಟ್ ನನಗೆ ಗೊತ್ತಿಲ್ಲ, ಇಲ್ಲೆಲ್ಲೇ ಬರುತ್ತಂತೆ. ಇಲ್ಲೇನೋ ಬರ್ತಿರ್ಬೋದು ರೀ. ಇಲ್ಲೇನೋ ಒಂದು ಕಾಣ್ತದೆ, ಹಸಿ ಹಸಿ ಅದ, ಇಲ್ಲೇನೋ ಬರಬಹುದು. ಇದು ಅದಕ್ಕೆ ಅಂತಾರೆ ಗುಡ್ಡದೊಳಗಿಂದ ನೀರು ಬರುತ್ತಂತ. ಬ್ಯಾಸ್ಗೆ ಒಳಗೆ ಬಹಳ ಚಂದ ಕಾಣುತ್ತೆ ರೀ. ಯಾರಾದರೂ ಬರೋರಿದ್ರೆ ಬರ್ರಿ, ಇರ್ರಿ. ಇರಾಗೂ ಕೂಡ ಅನುಕೂಲದ, ಮತ್ತು ಊಟದ ವ್ಯವಸ್ಥೆನೂ ಇರ್ತದೆ, ಮನ್ಕೊಳ್ಳಿಕ್ಕೆ ಅದಕ್ಕೂ ಕೂಡ ವ್ಯವಸ್ಥೆ ಇರ್ತದೆ. ಬರ್ರಿ ಕೆಳಗಿಡದ ಹೋಗೋಣಂತ. ನೋಡ್ರಿ ಇಲ್ಲಿ ಸಂಗಮನಾಥನ ದೇವಸ್ಥಾನ ಇದೆ. ಸಂಗಮನಾಥನ ದರ್ಶನವನ್ನು ನೀವೆಲ್ಲರೂ ಪಡೆದುಕೊಳ್ಳೋಣ ಬನ್ನಿ. ನೋಡ್ರಿ ಸಂಗಮನಾಥನ ಗುಡಿ ಸ್ವಲ್ಪ ಅಂದರೆ ಗೀಳಾಗಿದೆ, ಗುಡಿ ಕೀಳಾಗಿಲ್ಲ, ಗುಡಿ ಮುಂದೆ ಸ್ವಲ್ಪ ಅಸ್ತವ್ಯಸ್ತ ಆಗಿದೆ. ಯಾಕಂದ್ರೆ ಹಳೆ ಕಾಲದ ದೇವಸ್ಥಾನ ಅಲ್ವಾ ಇದು. ಎಲ್ಲರೂ ಮೇಲೆ ಹೋಗ್ತಾರೆ, ಮೇಲೆ ನೋಡ್ತಾರೆ, ಪ್ರತಿಯೊಂದು ಮೇಲೇನೆ ಮಾಡ್ತಾರೆ, ಕೆಳಗಡೆ ಕೂಡ ಮಾಡ್ತಾರೆ. ಸುಣ್ಣ ಹಚ್ಚಿದ್ದಾರೆ. ಸಂಗಮೇಶ್ವರ ದೇವಸ್ಥಾನ ರೀ, ಅಂದರೆ ಸಂಗಮೇಶ್ವರ. ಇದು ದೊಡ್ಡದಾಗಿರ್ತಕ್ಕಂಥ ದೇವರು. ಇದು ಕಲ್ಲಿನ ಗುಡಿ ನೋಡ್ರಿ. ಇದು ಕಲ್ಲಿಂದ ಗ್ವಾಡಿನೂ ಕಲ್ಲ ಅದ, ಕಂಬನೂ ಕೂಡ ಕಲ್ಲ ಅದ, ಮೇಲೆ ಜಂತಿನೂ ಕೂಡ ಕಲ್ಲ ಅದ. ಪ್ರತಿಯೊಂದು ಕಲ್ಲಿನಲ್ಲಿ ಮಾಡಿದ್ದಾರೆ ನೋಡ್ರಿ. ಇದು ಬಸವಣ್ಣ ಅಂದರೆ ನಂದೀಶ್ವರನ ಎದುರುಗಡೆನೆ ಸಂಗಮನಾಥ, ಇವ ದ್ವಾರಪಾಲಕ ನೋಡ್ರಿ. ನೋಡಿ ಸಂಗಮನಾಥ. ಯಾವ ದೇವರು ಯಾವಾಗ ಎಲ್ಲಿ ನೆಲದಾರ ಗೊತ್ತಾಗಲ್ಲ, ಯಾವ ರೂಪದಾಗಿರ್ತಾರೋ ಗೊತ್ತಿಲ್ಲ. ನಾವು ಕಲ್ಲು ಅಂದರೆ ಕಲ್ಲು ಆಗುತ್ತೆ, ದೇವರಂದ್ರೆ ದೇವರಾಗತ್ತೆ. ಕಲ್ಲು ದೇವರಲ್ಲ, ಮಣ್ಣು ದೇವರು ಅಲ್ಲ, ಕಟ್ಟಿಗೆ ದೇವರು ಅಲ್ಲ ಅಂತ ನಮ್ಮ ಅಣ್ಣ ಹೇಳಿಲ್ವಾ. ಅಂದರೆ ಕಲ್ಲು ದೇವರಲ್ಲ ಅಂದ್ರೆ ಕಲ್ಲು ಅಂದರೆ ದೇವರು ಇಲ್ಲಂದಿಲ್ಲ, ಅಲ್ಲ ಅಂದಾರೆ ಹೊರತು ದೇವರಿಲ್ಲ ಅಂತ ಹೇಳಿಲ್ಲ ಅಣ್ಣ ಬಸವಣ್ಣ. ಸಪ್ತ ಮಾತೃಕೆಯರು ನೋಡ್ರಿ ಅವ್ರು, ಅದರೊಳಗೆ ದೇವರದಾನ. ಇಲ್ಲಿ ಬರ್ರಿ, ಇಲ್ಲಿ ಸಪ್ತ ಮಾತೃಕೆಯರು ಅಂತ ಹೇಳಿದಾರೆ ನೋಡ್ರಿ. ಇಲ್ಲಿ ಸಪ್ತ ಅಂತಂದರೆ 7, ಮಾತೃಕೆಯರು ಅಂದರೆ 7 ದೇವತೆಗಳು ಇಲ್ಲಿದ್ದಾರೆ. ಇಲ್ಲಿ ನೋಡ್ರಿ ಇವು ನೋಡ್ರಿ, ದಕ್ಷ ನೋಡ್ರಿ, ದಾಕ್ಷಾಯಣಿ ತಂದೆ ದಕ್ಷ ಬ್ರಹ್ಮ, ಸಪ್ತ ಮಾತೃಕೆಯರು ನೋಡ್ರಿ. ಸಪ್ತ ಮಾತೃಕೆಯರು
ಇವ್ರ ಹೆಸರತ್ತು ಗೊತ್ತಿಲ್ಲ. ಸಪ್ತ ಮಾತೃಕೆಯರು ನೋಡ್ರಿ, ಹೆಸರಂತೂ ಸಪ್ತ ಮಾತೃಕೆಯರು ಅಷ್ಟೇ ಗೊತ್ತದ. ಪ್ರತಿಯೊಂದು 7 ಮಂದಿ ಹೆಸರು ಗೊತ್ತಿಲ್ಲ, ಒಂದಿಬ್ಬರು 3 ಮಂದಿ ಮಾತ್ರ ಗೊತ್ತದ. ಬ್ರಹ್ಮಾಣಿ, ನಾರಾಯಣಿ, ಭಾಳದ ಸಪ್ತ ಮಾತೃಕೆಯರು ಅಂದರೆ 7 ಜನ ಅದಾರ ನೋಡ್ರಿ. ಇವರು ಎಷ್ಟು ಚಂದ ಅದಾರ ನೋಡ್ರಿ. ನರಸಿಂಹೆ ಕೆಲವೊಂದಿಷ್ಟು ಮೂರ್ತಿಗಳು ಗೊತ್ತಾಗತ್ತೆ, ಕೆಲವೊಂದಿಷ್ಟು ಮೂರ್ತಿಗಳು ಗೊತ್ತಾಗಲ್ಲ ರೀ. ನಿಮಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾಕಂದ್ರೆ ಫ್ರೀ ಸಬ್ಸ್ಕ್ರೈಬರ್, ಫ್ರೀ ಲೈಕ್, ಫ್ರೀ ಕಮೆಂಟ್ಗಳದಾವ. 1 ರೂಪಾಯಿನೂ ಖರ್ಚಾಗಲ್ಲ. ಪ್ಲೀಸ್ ನಿಮ್ಮಂಥವರು ಬೆಳೆಸೋದ್ರಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಎಲ್ಲರೂ. ನಾವು ಕೂಡ ಬೇರೆಯವರ ಯೂಟ್ಯೂಬ್ ಥರ ನಾವು ಕೂಡ ಬೆಳಿಬೇಕಂತ ಆಸೆ ಅದ. ನೀವು ಬೆಳೆಸಿದರೆ ಮಾತ್ರ ನಾವು ಬೆಳಿಲಿಕ್ಕೆ ಸಾಧ್ಯದ. ಇಲ್ಲ ಅಂದರೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ನೋಡಿರಿ, ಇಲ್ಲಿ ಒಂದು ದೇವರದೇ ಅಂದರೆ ಯಾವುದಂದ್ರೆ ಮಲ್ಲಿಕಾರ್ಜುನ ರೀ. ಮಲ್ಲಿಕಾರ್ಜುನ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಇಲ್ಲಿ ಬಂದು ನೆಲದ ನೋಡ್ರಿ. ಸಂಗಮೇಶ್ವರ, ಸಪ್ತ ಮಾತೃಕೆಯರು, ಮಲ್ಲಿಕಾರ್ಜುನ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ, ನಮಃ ಶಿವಾಯ, ಓಂ 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 ಅಂತ ಏಕಾಕ್ಷರಿ ಮಂತ್ರ ಆಗಿರ್ಬೋದು.